ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಆಲ್ಕೆಮಿಸ್ಟ್ ಕ್ರಿಸ್ಟಲ್ ಶಾಪಿಂದ ಸೇಜ್ ಕ್ಲೆನ್ಸ್ ಮಾಡೋಕ್ಕೆ ಅಂತ ಸೇಜ್ ಮತ್ತು 2 ಅಮೆಥಿಸ್ಟ್ದು ಬ್ರೇಸ್ಲೈಟ್ ತೊಗೊಂಬಂದಿದ್ದೀನಿ. ಸೊ ಇದು ಬಂದು ಸೇಜು. ಇಷ್ಟು ಸೇಜ್ಗೆ 400 ರೂಪೀಸ್ ತೊಗೊಂಡಿದ್ದಾರೆ. ಇದು ಬಂದು 100 ಗ್ರಾಮ್ಸ್ ಇದೆ. ಸೊ ನೆಕ್ಸ್ಟ್ ಬಂದು ಆಲ್ಕೆಮಿ ಕ್ರಿಸ್ಟಲ್ ಚಾಮರಾಜಪೇಟೆಯಿಂದ ನಾವು ಒಂದು ಕ್ರಿಸ್ಟಲ್ ತೊಗೊಂಬಂದಿದ್ದೀವಿ. ಇದ್ರ ಬಗ್ಗೆ ಡೀಟೇಲಾಗಿ ನಾನು ಇನ್ನೊಂದು ವಿಡಿಯೋಲಿ ಅಪ್ಲೋಡ್ ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋಲಿ. ಸೊ ಈ ಬ್ರೇಸ್ಲೈಟ್ ಹೇಗಿದೆ ಅಂದರೆ ಈ ರೀತಿಯಾಗಿದೆ. ಸೊ ಸೇಮ್ ಬ್ರೇಸ್ಲೈಟ್ನ ನಾನು 2 ಪರ್ಚೇಸ್ ಮಾಡಿದ್ದೀನಿ. ಈ ಬ್ರೇಸ್ಲೈಟ್ ಪ್ರೈಸ್ ಬಂದು 400 ರೂಪೀಸ್ ಇದೆ. ನಾನು 400 ರೂಪೀಸ್ ಪೇ ಮಾಡಿದ್ದೀನಿ ಇದಕ್ಕೆ. ಸೊ ಇವಾಗ ನನ್ನ ಹತ್ರ ಯಾವ್ಯಾವ ಕ್ರಿಸ್ಟಲ್ ಇದೆ ಅಂತ ತೋರಿಸ್ತೀನಿ, ಮತ್ತು ಹೇಗೆ ನಾನು ಕ್ಲೆನ್ಸ್ ಮಾಡ್ಕೊತಾ ಇದ್ದೀನಿ ಅಂತಲೂ ತೋರಿಸ್ತೀನಿ. ಇವತ್ತು ಫುಲ್ ಮೂನ್ ಡೇ ಆಗಿರೋದ್ರಿಂದ ನಾನು ಎಲ್ಲ ಕ್ರಿಸ್ಟಲ್ಸ್ನೂ ಇವತ್ತು ಕ್ಲೆನ್ಸ್ ಮಾಡ್ತಾಯಿದ್ದೀನಿ ಇದೆ ಅಂತ ನೋಡಿ. ಈ ಕ್ರಿಸ್ಟಲ್ಸ್ ಹೆಸರೆಲ್ಲ ನಾನು ಒಂದೊಂದೇ ಕ್ಲೆನ್ಸ್ ಮಾಡಬೇಕಾದ್ರೆ ಯಾವ ಕ್ರಿಸ್ಟಲ್ ನೇಮು, ಇದರಿಂದ ಏನು ಯೂಸ್ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಕ್ರಿಸ್ಟಲ್ಸ್ ಎಲ್ಲ ನಾನು ತೊಗೊಂಡು ಆಲ್ಮೋಸ್ಟ್ 2 ಇಯರ್ಸ್ ಮೇಲೆ ಆಯಿತು. ಇದು ಬಂದು ಅಮೆಥಿಸ್ಟ್ ಬ್ರೇಸ್ಲೈಟು. ಇವತ್ತು ನಾನು ಪರ್ಚೇಸ್ ಮಾಡಿರೋದು ಆಲ್ಕೆಮಿ ಕ್ರಿಸ್ಟಲ್ ಶಾಪಿಂದ. ಆ ಕ್ರಿಸ್ಟಲ್ ಶಾಪ್ ಇರೋದು ಚಾಮರಾಜಪೇಟೆಯಲ್ಲಿ, ಬ್ಯಾಂಗ್ಳೂರು ಚಾಮರಾಜಪೇಟೆಯಲ್ಲಿ. ಈ ಕ್ರಿಸ್ಟಲ್ ಬ್ರೇಸ್ಲೈಟ್ ಬಂದು ಮನಿ ಮ್ಯಾಗ್ನೆಟ್ ಬ್ರೇಸ್ಲೆಟ್. ಇದು ನನ್ನ ಹಸ್ಬೆಂಡ್ ಯೂಸ್ ಮಾಡ್ತಾರೆ. ಸೊ ಅದನ್ನು ಕೂಡ ನಾನು ಇವಾಗ ಕ್ಲೆನ್ಸ್ ಮಾಡ್ತೀನಿ. ಈ ಪೆಂಡೆಂಟ್ ಬಂದು ಇದು ನನ್ನ ಹಸ್ಬೆಂಡ್ ಯೂಸ್ ಮಾಡ್ತಾರೆ. ಇದು ಬಂದು ಕ್ವಾಂಟಮ್ ಸೈನ್ಸ್ ಅಂತ ಪೆಂಡೆಂಟು, ಸರ್ಟಿಫೈಡ್ ಇದೆ. ಅದನ್ನು ಈ ಪೆಂಡೆಂಟ್ ಯೂಸ್ ಮಾಡೋದ್ರಿಂದ ಇವಿಲ್ ಐ ಮತ್ತು ದೃಷ್ಟಿ ಆಗೋದು ಮತ್ತು ಬ್ಲ್ಯಾಕ್ ಮ್ಯಾಜಿಕ್ಕು ಅದೆಲ್ಲ ನಮಗೆ ತಟ್ಟಲ್ಲ. ಇದು ಬಂದು ಕ್ಲೆನ್ಸ್ ಮಾಡೋಕ್ಕೆ ಸೇಜ್ ಲೀಫು. ಇದು ಬಂದು ಪಿರಾಮಿಡ್ ಚಕ್ರ. ನಾನು ಕ್ಲೆನ್ಸ್ ಮಾಡಿರೋ ಪ್ರತಿಯೊಂದು ಕ್ರಿಸ್ಟಲ್ಸ್ನ ನಾನು ಈ ಚಕ್ರದಲ್ಲಿ ಇಡ್ತೀನಿ. ಈ ಪಿರಾಮಿಡ್ ಚಕ್ರನೂ ನಾನು ಆಲ್ಕೆಮಿಸ್ಟ್ ಶಾಪಲ್ಲೇ ಪರ್ಚೇಸ್ ಮಾಡಿರೋದು. ಸೊ ಇದು ಈ ರೀತಿಯಾಗಿದೆ. ಇವಾಗ ಒಂದೊಂದೇ ಕ್ರಿಸ್ಟಲ್ಸ್ನ ಕ್ಲೆನ್ಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಸೇಜ್ನ ನಾನು ಲೈಟ್ ಮಾಡ್ಕೊತಾ ಇದ್ದೀನಿ. ಇದ್ರದ್ದು ಹೊಗೆ ಬರೋದ್ರಿಂದ ಒಂದೊಂದೇ ಕ್ರಿಸ್ಟಲ್ಸ್ನ ಕ್ಲೆನ್ಸ್. ಈ ಕ್ರಿಸ್ಟಲ್ ನೇಮ್ ಬಂದು ಸಿಟ್ರಿನ್ ಅಂತ. ಈ ಕ್ರಿಸ್ಟಲ್ ಯೂಸ್ ಮಾಡೋದ್ರಿಂದ ಎನರ್ಜಿ ಚೆನ್ನಾಗಿರುತ್ತೆ. ಗೋಲ್ ಸೆಟ್ಟಿಂಗ್ಗೆ, ಅಬಂಡೆನ್ಸ್, ಲಕ್ಕು, ಕ್ರಿಯೇಟಿವಿಟಿ, ಮೋಟಿವೇಟರ್, ಕ್ಲಾರಿಟಿ, ಆಂಗ್ಸೈಟಿ ರಿಲೀಫ್. ಈ ಕ್ರಿಸ್ಟಲ್ ನೇಮ್ ಬಂದು ಟೈಗರ್ ಐ ಅಂತ. ಸೊ ಈ ಕ್ರಿಸ್ಟಲ್ನ ಕ್ಲೆನ್ಸ್ ಮಾಡಿಬಿಟ್ಟು ಇಡ್ತೀನಿ. ನಾನು ಎಲ್ಲ ಕ್ರಿಸ್ಟಲ್ಸ್ದು ನಾನು ಇವಾಗ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಟೈಮ್ ಕಡಿಮೆ ಇರೋದ್ರಿಂದ. ಸೊ ನಾನು ಜಸ್ಟ್ ಕ್ರಿಸ್ಟಲ್ಸ್ ನೇಮ್ ಮಾತ್ರ ಹೇಳ್ಕೊಂಡು ಹೋಗ್ತೀನಿ ಇವಾಗ. ಈ ಕ್ರಿಸ್ಟಲ್ ಹೆಸರು ಬಂದು ಪೈರೈಟ್ ಅಂತ. ನೀವು ಎಲ್ಲ ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ರಿಸ್ಟಲ್ ಬಂದು ಇದು ಅಮೆಥಿಸ್ಟ್ ಕ್ರಿಸ್ಟಲ್. ಇದು ಸ್ವಲ್ಪ ಪರ್ಪಲ್ ಕಲರ್ ಶೇಡಲ್ಲಿರುತ್ತೆ, ಪರ್ಪಲ್ ವಿತ್ ವೈಟ್ ಕಲರು. ನೆಕ್ಸ್ಟ್ ಕ್ರಿಸ್ಟಲ್ ಬಂದು ಇದು ಕೂಡ ಸಿಟ್ರಿನು. ನಾನು ಎರಡು ಇಟ್ಕೊಂಡಿದ್ದೀನಿ, ಯಾಕಂದರೆ ಒಂದು ನನ್ನ ಹಸ್ಬೆಂಡ್ಗೆ ಅಂತ, ಒಂದು ನನಗೆ ಅಂತ. ನೆಕ್ಸ್ಟ್ ಕ್ರಿಸ್ಟಲ್ ಬಂದು ಗ್ರೀನ್ ಅವೆಂಚುರಿನ್ ಇದು. ಸೊ ಈ ರೀತಿಯಾಗಿ ಪ್ರತಿಯೊಂದು ಕ್ರಿಸ್ಟಲ್ನು ನಾನು ಕ್ಲೆನ್ಸ್ ಮಾಡ್ಕೊತಾ ಇದ್ದೀನಿ. ಈ ಕ್ರಿಸ್ಟಲ್ ಬಂದು ವೈಟ್ ಅಗೇಟ್ ಅಂತ. ನೆಕ್ಸ್ಟ್ ವಿಡಿಯೋಲಿ ನಾನು ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಬೇಕು ಅಂತ ಅಂದರೆ. ಈ ಕ್ರಿಸ್ಟಲ್ ನೇಮ್ ಬಂದು ಲ್ಯಾಪಿಸ್ ಲಜೂಲಿ. ಇದು ಬಂದು ಬ್ಲೂ ಕಲರ್ ಇರುತ್ತೆ. ನೆಕ್ಸ್ಟ್ ಬಂದು ಇದು ಬ್ಲಡ್ ಸ್ಟೋನ್ ಅಂತ ಹೇಳ್ತಾರೆ. ಇದು ಒಂದು ಸ್ವಲ್ಪ ಬ್ಲಡ್ ಕಲರು ಇದಿರುತ್ತೆ, ಡಾರ್ಕ್ ಗ್ರೀನು, ಪರ್ಪಲ್ ಮತ್ತು ಬ್ಲಡ್ ರೆಡ್ ಕಲರ್ ಕಾಣಿಸ್ತಾ ಇದೆ ನೋಡಿ ನಿಮಗೆ. ಇದು ಬ್ಲಡ್ ಸ್ಟೋನ್ ಅಂತ ಹೇಳ್ತಾರೆ ಇದಕ್ಕೆ. ನೆಕ್ಸ್ಟ್ ಬಂದು ಬ್ಲ್ಯಾಕ್ ಟರ್ಮೋಲಿನ್ ಇದು. ಸೊ ಈ ಕ್ರಿಸ್ಟಲ್ ಬಂದು ಬ್ಲ್ಯಾಕ್ ಟರ್ಮೋಲಿನೇ. ಈ ಕ್ರಿಸ್ಟಲ್ ಬಂದು ಕ್ಲಿಯರ್ ಕ್ವಾರ್ಟ್ಸ್.
ನೀವು ದೊಡ್ಡದು ಬೇಕಾದ್ರೂ ತೊಗೊಬೋದು, ಚಿಕ್ಕದು ಬೇಕಾದ್ರೂ ತೊಗೊಬೋದು, ಯಾವ ಸೈಜಲ್ಲಿ ಬೇಕಾದ್ರೂ ತೊಗೊಳ್ಬೋದು. ಈ ಕ್ರಿಸ್ಟಲ್ ಬಂದು ಸನ್ಸ್ಟೋನ್ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಬಂದು ವೈಟ್ ಅಗೇಟ್. ಸೊ ಎಲ್ಲ ಕ್ರಿಸ್ಟಲ್ಸು ಇವಾಗ ಆಲ್ಮೋಸ್ಟ್ ಕ್ಲೆನ್ಸ್ ಮಾಡಾಯಿತು. ಇದು ಕ್ಲಿಯರ್ ಕ್ರಿಸ್ಟಲ್ ಕ್ಲೆನ್ಸ್ ಮಾಡ್ತಾಯಿದ್ದೀನಿ ಇವಾಗ. ಸೊ ಇದು ಕ್ಲೆನ್ಸ್ ಆದಮೇಲೆ ಎಲ್ಲ ಕ್ಲೆನ್ಸ್ ಆದಮೇಲೆ ಅದೇ ಹೊಗೆಯಲ್ಲಿ ನೀವು ಮನೆ ತುಂಬ ಕ್ಲೆನ್ಸ್ ಮಾಡ್ಬೋದು. ವೈಟ್ ಅಗೇಟ್ ಮತ್ತು ಇನ್ನೊಂದು ವೈಟ್ ಅಗೇಟ್ ಇದೆ. ಸೊ ಇದನ್ನು ಕೂಡ ಕ್ಲೆನ್ಸ್ ಮಾಡ್ತಾಯಿದ್ದೀನಿ ಇವಾಗ. ಇದು ಬಂದು ಜಿಬು ಚಾಮ್ ಅಂತಾರೆ. ಇದ್ರ ಮೇಲೆ ನಂಬರ್ಸ್ ಇರುತ್ತೆ. ಇದೂ ನನ್ನ ಹತ್ರ 2 ಇದೆ, ಜಿಬು ಚಾಮ್ ಕ್ರಿಸ್ಟಲ್ಲು. ಸೊ ಇನ್ ಕೇಸ್ ನಿಮಗೆ ಅದು ಹೊಗೆ ಬರ್ತಾ ಇಲ್ಲ ಅಂತ ಅಂದರೆ ಮತ್ತೆ ಲೈಟ್ ಮಾಡ್ಕೊಳ್ಳಿ, ಇನ್ನೂ ಒಂದು 2-3 ಎಲೆನ ಹಾಕ್ಬಿಟ್ಟು. ಈ ಪೆಂಡೆಂಟ್ ಕೂಡ ನಾನು ಕ್ಲೆನ್ಸ್ ಮಾಡ್ತಾಯಿದ್ದೀನಿ ಇವಾಗ. ಈ ಪೆಂಡೆಂಟ್ ನಾನು ಹೇಳಿದ್ದೀನಿ ಯಾವುದಕ್ಕೋಸ್ಕರ ಯೂಸ್ ಮಾಡ್ತೀವಿ ಅಂತ. ಈ ಪೆಂಡೆಂಟು ಬ್ಲ್ಯಾಕ್ ಮ್ಯಾಜಿಕ್ಕು, ಇವಿಲ್ ಐ ಎಲ್ಲ ತಗೊಳ್ಬಾರ್ದು, ಮತ್ತು ಹೆಲ್ತ್ ಬೆನಿಫಿಟ್ಸು ತುಂಬ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ಇದನ್ನು 1000 ರೂಪೀಸ್ ಕೊಟ್ಟು ನಾವು ಪರ್ಚೇಸ್ ಮಾಡಿದ್ವಿ. ಈ ಕ್ರಿಸ್ಟಲ್ ನಮ್ಮ ಹತ್ರ 2 ಇದೆ, ಆವಾಗಲೇ ಒಂದ್ಸಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಜಿಬು ಚಾಮ್ ಅಂತ. ಸೊ ಇದೆಲ್ಲ ಕ್ರಿಸ್ಟಲ್ಸು ಒಂದ್ಸಲ ಕ್ಲೆನ್ಸ್ ಮಾಡಾಯಿತು. ಇವಾಗ ಇದು ರೋಸ್ ಕ್ವಾರ್ಟ್ಸು, ಇದನ್ನು ಕೂಡ ನೀಟಾಗಿ ಕ್ಲೆನ್ಸ್ ಮಾಡ್ಕೊಳ್ಳೋಣ. ಕ್ರಿಸ್ಟಲ್ಸಲ್ಲಿ ಏನಾದರೂ ಕ್ರ್ಯಾಕ್ ಬಿಟ್ಟಿದ್ರೆ ಅದನ್ನು ನಾವು ಯೂಸ್ ಮಾಡಬಾರ್ದು. ಮನೆ ಹೊರಗಡೆ ಇರೋ ಪಾಟ್ ಒಳಗಡೆ, ಯಾವುದಾದ್ರೂ ಪ್ಲ್ಯಾಂಟ್ ಪಾಟ್ ಒಳಗಡೆ ಹಾಕ್ಬಿಟ್ಟು ಬಿಟ್ಬಿಡ್ಬೋದು. ಒಡೆದೋಗಿದ್ರೆ ಕ್ರಿಸ್ಟಲ್ಸ್ನ ಯಾರೂ ಮನೆ ಒಳಗಡೆ ಇಟ್ಕೊಳಕ್ಕೆ ಹೋಗಬೇಡಿ, ಅದು ನೆಗೆಟಿವ್ ಎನರ್ಜಿ ಅಟ್ರ್ಯಾಕ್ಟ್ ಮಾಡುತ್ತೆ. ಸೊ ಅದು ಏನಕ್ಕೆ ಒಡೆದೋಗುತ್ತೆ ಅಂತಂದರೆ ಕೆಲವೊಂದು ಸಲ ತುಂಬ ದೃಷ್ಟಿ ಆದ್ರೂ ನಮ್ಮ ಮೇಲೆ ಆಗಿರೋ ದೃಷ್ಟಿ ಆ ಸ್ಟೋನ್ ಮೇಲೆ ತೋರಿಸ್ಕೊಳ್ಳುತ್ತೆ. ಸೊ ಅದರಿಂದ ಅದು ಕ್ರಿಸ್ಟಲ್ಸಲ್ಲಿ ಕ್ರ್ಯಾಕ್ ಬಿಡೋ ಚಾನ್ಸಸ್ ಇರುತ್ತೆ. ಇದು ಬಂದು ಮನಿ ಮ್ಯಾಗ್ನೆಟು. ಇದರಲ್ಲಿ 5 ಥರ ಕ್ರಿಸ್ಟಲ್ಸ್ ಇದೆ. ಒಂದು ಟೈಗರ್ ಐ, ಸಿಟ್ರಿನು, ಗ್ರೀನ್ ಅವೆಂಚುರಿನು, ಬ್ಲ್ಯಾಕ್ ಟರ್ಮಲಿನು, ಒಂದು ಯಾವುದೋ ಇದೆ. ಸೊ ಇದು ಬಂದು ಮನಿ ಮ್ಯಾಗ್ನೆಟ್ ಬ್ರೇಸ್ಲೆಟ್ ಅಂತ ಹೇಳಿದ್ರು. ಸೊ ಅದಕ್ಕೆ ನನ್ನ ಹಸ್ಬೆಂಡ್ ಇದನ್ನು ಪರ್ಚೇಸ್ ಮಾಡಿದ್ದಾರೆ. ಇದು ಎಫೆಕ್ಟ್ಸ್ ಎಲ್ಲ ಹೇಗಿದೆ ಅಂತ ಇವಾಗ ಹೇಳೋಕ್ಕಾಗಲ್ಲ, ಯಾಕಂದರೆ ತುಂಬ ವೆರಿ ಫ್ಯೂ ಡೇಸ್ ಆಯಿತು ಇದನ್ನು ಪರ್ಚೇಸ್ ಮಾಡಿ. ಈ ಕ್ರಿಸ್ಟಲ್ ಅಮೆಥಿಸ್ಟ್ ಕ್ರಿಸ್ಟಲ್ ಬ್ರೇಸ್ಲೆಟು ನಾನು ಇವತ್ತೇ ಪರ್ಚೇಸ್ ಮಾಡಿರೋದು ಇದು. ಸೊ ಪ್ರತಿಯೊಂದು ಕ್ರಿಸ್ಟಲ್ಸ್ನ ಫುಲ್ ಮೂನ್ ಡೇಯಲ್ಲಿ ಈ ಥರ ಕ್ಲೆನ್ಸ್ ಮಾಡ್ಕೊಂಡು ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಇದೇ ರೀತಿ ಸಪೋರ್ಟ್ ಮಾಡ್ಕೊಂಬನ್ನಿ. ಥ್ಯಾಂಕ್ ಯು.